ಸಣ್ಣ ಹುಡುಗರು ಗೋಟಿ ಆಡ್ದಾಗ ನಡೆದೈತಿ ದಗದ ಅಂದ್ರ ಹೇಳ್ರವ್ರು ಇಟ್ಟೆ ಪಾರ ಕುಂಡ್ಯಾಗದಾರ ಯಾರ ಅಂಜಲಾಕತ್ತೀರಿ ಎತ್ ಕೇಳ್ತಾರ ಅವ್ರು ಹಾ ಹಾ ಮಗಲಾಗ ನಮ್ಮ ಹೋಗ್ಯಾಣ ಮಾರ ನೋಡಿ ನೀವು ಅಂಜಲಾಕತ್ತೀರಿ ಹೌದ್ ಅಂಜಲಾಕ ನಮ್ಗೆ ಏನ್ ಬಿಡಿ ಐತೆ ನಿಮ್ ನೋಡ್ಲಾಕ ಏನಿಲ್ಲ ನೀವ್ಯಾನು ಹುಲಿ ಏನ ಇಲ್ಲ ನಾವು ಹುಲಿನೇ ನಮ್ಮ ಮಠಕ್ಕೆ ತರಿಸಿದವ್ರ ಇದೀವಿ ನಾವು ಹೌದ್ ಮತ್ ನಿಮ್ಗೆ ಯಾಕಂಜ ಬೇಕಾಗ್ಯದ ಹೌದ್ 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 ಮತ್ತ ಮುತ್ಯಾನ ಮೊಮ್ಮಕ್ಳ ಇಟ್ಟು ನೀವು ಜಿಗದಾಡ್ಲಾಕತ್ತೀರ ನಿಮ್ ಮುತ್ಯಾನ ಮಠದಾಗೆ ಜಿಗದಾಡೋದವ್ರು ನಾವು ಅದೀವು ಮತ್ತೆ ಯಾಕಂಜ ಬೇಕಾಗ್ಯದ ಹೌದ್ ಹೇಳ್ರಿ ಅವ್ರು ಏನತ್ರಿಪ್ಪ ಹೆಂಗಾಗ್ಯದಂದ್ರ ಹೆಂಗ್ರಿ ಸರ ಏರ ಸೂರ್ನ್ಯಾಗ ಹಾಡಬೇಕತ್ತ ಅಯ್ಯಯ್ಯೋ ಅಲ್ಲಿ ಇರ್ಲಿ ನಾವು ಒಗ್ಯಾಣ ಮಾರಾಯನ ಕಡೆ ನಮ್ದಾಗದಿಲ್ಲ ಅಂತ ಮೊದಲೇ ಹೇಳಿ ನಿನಗ ಹಾ ಆ ಒಗ್ಯಾಣ ಮಾರಾಯನ ಈ ಕಡೆ ಯಾಕೆ ಪಾಲಾಗ ತೋತಿ ಮಾಸ್ತರ್ ನೀ ಅವ್ ತೊಗೊಂಡಾಗ ಯಾಕಂದ್ರ ಹೌದ್ ಮಾಸ್ತರ್ ಹೆಂಗೇನ ಹಾ ಸಣ್ಣ ಹುಡುಗರ ಕಾಲಾಗ ಬೂಟಿರ್ತಾವಲ್ಲ ಹಾ ಈಗ ಜಾತ್ರೆ ಬಂದಿರ್ತಾವ ನೋಡಿರ್ಬೇಕು ನೀವು ಹೆಂಗ್ರಿಪ್ಪ ಅವು ಮನೆಗಣ ಮ್ಯಾಲ ಕಾಲ್ ಹುಡುಗರು ಕಾಲಿನ ತಳಗ್ ಪೂಕ್ ಮಾಡ್ತಾವಲ್ಲ ಹೌದ್ ಹೌದು ಹಂಗಿದ್ದಾಗದ ಹೌದ್ ಹೌದು ಯಾಕ ಮೇಲೆ ವೇಳೆ ಹಾಡರಿ ಹಾಡ್ತಿ ಹಾ ಮತ್ತೆ ನೀರ್ ಹಾಡ್ಬೇಕು ಹಿಂದ್ ಕೂತು ಬಡ್ಡೆ ಹಾಕುತ್ತಾರ ಅವ್ರನ್ನ ಗಟ್ಟಿ ಹಾಡ್ಲಾಕ ಹೌದ್ ಹೌದ್ ನನ್ನ ಜೀವನದಾಗ ನನಗೆ ಹಾಡ್ಲಿಕ್ಕೆ ಬರಂಗಿಲ್ಲ ಹಾಡಂಗಿಲ್ಲ ಹಾಡಂಗೇ ಇಲ್ಲ ಸುಮ್ಮನೆ ಬಾಯಿ ಬಿಡಿದು ಸುಮ್ಮನೆ ಹಾಡ್ದ ಹಾ ಪೆಟ್ಗಿ ಬಾತ ಏನ ಬಾತ ಹಾಕ್ರೆ ಮ್ಯಾಲ ಸ್ವರ ಕೊಡ್ತೈತೆ ಅದು ಇರ್ಲಿ ಹೌದ್ ಬಹಳ ಹಾಲುಂಡ ದೈವ ಹರ್ಷಲೆ ಕುಡ್ಯದ ಏನ್ ಮಾತ ಅವ್ರು ನಮಗ್ ಕೇಳಿದ್ರು ಏನ್ರಿಪ್ಪ ಕೇಳಿದಾಗ ಆ ವಿಷಯಗಳನ್ನ ನಾವು ಪ್ರತಿಪಾದನೆ ಮಾಡಿದಾಗ ಆ ಗಾದಿಲಿಂಗ ಮುತ್ಯಾನ ಮಾಳಿಂಗ್ರಾಯನ್ ಯಾವಲ್ಲಿ ತಂದು ಹತ್ತೀನಿ ಅಂತ ಕೇಳ್ತಾರ ಅವ್ರು ಹೌದ್ ಹೌದು ಏನ ಮಾಳಿಂಗ್ರಾಯನೇ ದೊಡ್ಡ ಮತ್ ತಿಳಿದಿವೋ ಇದಕ್ಕ ಮೊದಲು ನಮ್ದು ಏನ್ ಹಾಲು ಮತ ಇಲ್ಲ ತಿಳಿದಿರೋ ಇರ್ಬೇಕಲ್ಲ ಐತಿ ಐತಿ ನಮ್ಮ ಮುದ್ದಾಯ ಮುದುಗೊಂಡಿನಿಂದ ಹಾಲು ಮತ ಅದ ಹೌದ್ ಅಜ್ಜ ಆದಿಗೊಂಡ ಮುತ್ಯ ಮುದುಗೊಂಡ ತಂದಿನ ಶಿವ ಪದ್ಮಗೊಂಡ ಹೌದ್ ನಮಗೆ ಕಾಲ ಕಿರ್ತಲ್ಲ ನಮ್ಮ ಅಪ್ಪ ಯಾರಂದ್ರೆ ಪದ್ಮಗೊಂಡ ಹಾ ಮುತ್ಯ ಮುದುಗೊಂಡ ಹಾ ಅಜ್ಜ ಆದಿಗೊಂಡ ಹಿಡಿದು ನಮಗ್ ತಳ ಅಂತ ಬಾಟಿ ಬಂದದ ಹೌದ್ ಹೌದ್ ಮಾಳಿಂಗ್ರಾಯ ಇತ್ತಿತ್ತಲಾಗಿನ ಮಾಳಿಂಗ್ರಾಯ ಗುರು ಬೀರದೇವ್ರ ಸೇವಾ ಮಾಡಿ ಸಾಕ್ಷಾತ್ ಶಿವನನ್ನು ಧರಣಿಗಿಳಿಸ್ಕೊಂಡ ಹೌದ್ ಆ ಮಾಳಿಂಗ್ರಾಯನ ಮಕ್ಕಳಿಂದ ಈ ಜಗತ್ತು ಬೆಳೆದ ನೀ ಏನ್ ತಿಳ್ಕೊಂಡ್ ಏನ್ ಮತ್ತ ಹಂಗೆ ತಿಳ್ಕೊಂಡಾಕತ್ತಾರ ಅವ್ರು ಎಲ್ರಿಪ್ಪ ಪದ್ಮಗೊಂಡಿಗೆ 84 ಮಂದಿ ಮಕ್ಕಳು ಹೌದ್ ಅದ್ರಾಗ 21 ಹೆಣ್ಣ 21 ಗಂಡ ಉಣ್ಣಿ ಕಂಕಣ 21 ಗಂಡ 21 ಹೆಣ್ಣ ಹತ್ತಿ ಕಂಕಣ ಅಲ್ಲಿಂದ ನಮ್ಮ ಪಾಯ ಚಾಲು ಆಗ್ಯಾದ ಹೌದ್ ಹೌದ ನಮ್ಮ ತಳ ಬುಡ ಎಲ್ಲಿ ಮುತ್ಯ ಮಾಳಿಂಗ್ರ ಎಲ್ಲಿ ಹೌದು ನಮ್ ಬಳ್ಳಿ ಎಕಡೆ ಬೇಕಾದ್ರೆ ಹತ್ಬಿಟ್ಟದ ಅಟ್ಟೆ ಅಲ್ಲ ಮುಂದ 21 ಮಂದಿ ಒಳಗ ಯಾರು ಸಾಕಷ್ಟು ಮಂದಿ ಆಗ್ಯಾರ ಕೊನೆ ಉಳ್ಳವ ದೇವರಾಜ ದೇವರಾಜನ ಹೊಟ್ಟೆಲೆ ಅಲಕರಾಯ ಪಾಲಕರಾಯ ಅಣಕರಾಯ ಚಾಣಕರಾಯ ದೀಪಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ರಾಯ ಜಾತು ಜ್ಯೋತಿ ಜಕ್ಕಪ್ಪ ಮಾಳ ನೋಡು ಎಲ್ಲಿಗೆ ಬಂದಿತ್ತು ನಾವ್ ಎಲ್ಲಿ 20 ಮಂದಿ ಕೀರ್ತಿಯಲ್ಲಿ ಐತಿ ಬಹಳ ದೂರ ಅದ ಹೌದ್ ಹೌದಾ ಇಂತಲ್ಲಿ ನಮ್ಗೆ ಪತ್ತ ಇಲ್ಲ ಹೌದಾ ನಮ್ಮ ತಳಾನೇ ಬ್ಯಾಡ ದೊಡ್ಡದೈತಿ ಮಾಸ್ತರ ನೀ ಇದ್ರಾಗ ಬಂದು ಪೂಂಕ್ ಮಾಡಬೇಡ ಒಟ್ಟ ಕೇಳಬೇಡ ವಿಷಯ ಗಾದಿಲಿಂಗ ತಾತಂದೆ ಐತಿ ಬರ್ದಿರ್ಬೇಕು ಸಾಕಷ್ಟು ಗ್ರಂಥಗಳ ಬರ್ದಾರ ಹೌದ್ ಬರ್ದಾರ ಕಪೂರ್ ಅವ್ರು ಬರ್ದಾರ ಹೌದಾ ಏನು ಏನತ್ರಿಪ್ಪ ಮಹಾತ್ಮರ ಪರಂಪರೆ ಅಂತಕ್ಕಂತ ಒಂದು ಬುಕ್ ಬರ್ದಾರ ಹೌದು ಆ ಬುಕ್ನಾಗ ಕೆಲವೊಂದು ವಿಷಯಗಳದಾವ್ ಅದಾವ್ ಗಾದಿ ಲಿಂಗ ಮುತ್ಯ ಎದೆಯಾಗ ಲಿಂಗ ತೋರ್ಸ್ಯಾನ ಇದಷ್ಟೇ ಅಲ್ಲ ಎಲ್ರಿಪ್ಪ ಗೊಬ್ಬರಡಿಗೆ ಸಾಕ್ಷಾತ್ ಗೊಲ್ಲಾಳಿಸಿದ ಕುರುಬ ಗೊಲ್ಲಾಳಿಸಿದ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಉದಿ ಹೈಸ್ಯಾನ ಉಡುಪಿಯಲ್ಲಿರ್ತಕ್ಕಂತ ಶ್ರೀಕೃಷ್ಣ ಪರಮಾತ್ಮನ ಪೂರ್ವಕ್ಕಿದ್ದ ಹಳ್ಳಿ ಪಶ್ಚಿಮ ನಿರ್ಸ್ಯಾನ ನರುಟ್ಟಿ ನಾಗರಾಯ ಗೌಡನ ಗೊಬ್ಬರಡಿಗೆ ಸೋಮೇಶ್ವರ ಉದಿ ಹೈಸ್ಯಾನ ನಮ್ಮಲ್ಲಿ ಒಂದೇ ಮಟ್ಟ ಮನ್ಯಾಗ ನಮಗ್ ಜಾಗ ಇಲ್ಲ ವಿಷಯ ಬಾಳ ಅದಾವ್ ನೀ ಯಾನ್ ಕೇಳಿದಕ್ಕ ಉತ್ತರ ಕೊಟ್ಟ ಇನ್ನೊಂದು ಕೇಳಿದ್ರ ಅವ್ರು ಏನತ್ರಿಪ್ಪ ಇಲ್ಲ ನಿಮ್ಮ ಮಟ್ಟ ಮನ್ಯಾಗ ಒಂದು ಕಪ್ಪಿ ಹಾವ ನುಂಗ್ಯದ ಇದು ಎಲ್ಲಿ ಆಗ್ಯದ ಅಂತಕ್ಕಂತ ಮಾತು ಕೇಳಿದಾಗ ಹೌದು ಜಗತ್ತಿನ ನೋಡಿಪ್ಪ ಹಿಂಗ್ ಕಣ್ಣಾಗೆಲ್ಲ ಕಂಡೈತಿ ನಮ್ಗೆ ಬೇಕಾದ್ರೆ ನಾನು ಸುಳ್ಳು ಹೇಳ್ರೆ ಯೂಟ್ಯೂಬ್ ಏನ್ ಸುಳ್ಳು ಹೇಳ ತಂದ ಕಾಲಕ್ಕ ಹಿಂಗ ಮಟ್ಟ ಮನ್ಯಾಗ ಒಂದು ಸಿದ್ದನ ಗುಡಿಯಾಗ ಆಗಿದ ವಿಷಯ ಹೇಳಿರ್ತಾರ ಅವ್ರು ಹೌದ್ ಎಲ್ರಿಪ್ಪ ಗಣಿಗೋಲ ರಾಜ ಆನೆಗುಂದಿ ಪಟ್ಟಣದಲ್ಲಿರ್ತಕ್ಕಂತ ಗಣಿಗೋಲ ರಾಜ ತನ್ನ ಮಗಳನ್ನ ಚಂದ್ರಭಾಗಾ ದೇವಿನ ಲಗ್ನ ಮಾಡ್ಬೇಕಾದ್ರ
ಯಾವ 7 ರಂಜುಣಿಗೆ 7 ಟಾಕಿ ನೀರ್ ತುಂಬತಾನಲ್ಲ ಹೌದ್ ಅವನಿಗೆ ಮಗಳನ್ನ ಕೊಡ್ತೇನೆ ಡಂಗೂರು ಹೊಡೆದಿದ್ದ ಹೊಡೆದಿದ್ದ. ಎಷ್ಟೋ ಮಂದಿ ಹೋಗಿ ನೀರ್ ತುಂಬ್ತಾರೆ ಗಣಿಗೋಲ ರಾಜನ ಮಗಳನ್ನ ಆಗಬೇಕಂತೇಳಿ ಹೌದ್ ಚಂದ್ರಭಾಗಾದೇವಿನ ಹಾ ಆಗಬೇಕಂತೇಳಿ ಎಷ್ಟೋ ಮಂದಿಗೆ ಆಗ್ತಿಲ್ಲ ಹೆಂಗ ಹೆಂಗ್ರಿಪ್ಪ ಆ 7 ಹೌದೇಕ್ ತೂತ್ ಹೊಡೆದಿದ್ದ ಹಾ ತೂತೆಲ್ಲಿ ಹೋಗ್ತಿತ್ತು ತುಂಗಭದ್ರಾ ನದಿಗೆ ನೀರ್ ಹರಿದು ಹೋಗ್ತಿತ್ತು. ಹೌದ್ ಹೌದ್ ಅವಾಗ ಯಾರು ಯಾರಿಪ್ಪ ಯಾರು ನಮ್ಮ ಯಾರು ಸರ ಸೈನಿಕ ಬೊಮ್ಮರಾಯ ಹೌದ್ ಕಿಲ್ಲಾರವನ ಮೇಯಿಸುತ್ತ ಎಲ್ಲಿ ಹೋದ ಆನಿಗುಂದಿ ಪಟ್ಟಣಕ್ಕೆ ಹೋದ. ಹೌದ ಆನಿಗುಂದಿ ಪಟ್ಟಣದಾಗಿ ಸುದ್ದಿ ಕೇಳ್ದ. ಹೌದ್ ಸುದ್ದಿ ಕೇಳಿ ಏನ್ ಮಾಡ್ದ ತುಂಗಭದ್ರಾಗಿ ನದಿಯಾಗಿ ನೀರ್ ತರವ ಹೌದಿಕ್ ಹಾಕವ. ಹಾ ಎಷ್ಟೇ ಹೊತ್ತು ಮುಳುಗ್ತಾನ ಹಾಕುತ್ತಾನ ಬಂದ್ರು ಕೂಡ ಹೌದು ಆ ಹೌದು ತುಂಬಲಿಲ್ಲ. ಹಾ ಅವಾಗ ಯಾರು ಯಾರಿಪ್ಪ ಸೈನಿಕ ಬೊಮ್ಮರಾಯ ತುಂಗಭದ್ರಾ ನದಿಯಾಗಿ ನಿಂತ ಭಗವಂತ ಯಾರಿಗೆ ಯಾರಿ ಸರ ಸೊನ್ನಾರಿಸಿತೆಗೆ ನೆನೆಸ್ತಾನ. ಹೌದಾ ಭಗವಂತ ಓ ಗಣಿಗೋಲ ರಾಜ ಇಂತಾದ ಆಜ್ಞೆ ಇಟ್ಟಾನ. ಹಾ ಇಲ್ಲಿಕ ನಾ ಪಾಸಿ ಹೋಗ್ಬೇಕಾಗ್ತದ. ಹೌದ್ ನಮ್ಮ ಮನಿತಾನಕ್ಕ ಕರೆ ದೇವರಿದ್ರ ನೀ ಬಂದು ಕಾಪಾಡಂದಾಗ ಹೌದ್ ಅವಾಗ ಸೊನ್ನಾರಿ ಸಿದ್ಧ ಬೈರಿ ಕಪ್ಪಾಗಿ ಬಂದ ಬೋಕ್ನ್ಯಾಗ ಕೂತಾನ ಹೌದು ತುಂಬ್ಯದ. ಇಲ್ಲ ನೋಡೋದ್ರ ಬೇರ ಹಿಂಗೂ ಕೆಲಸ ಒಂದು ವಿಜಯಗಳಾಗ್ಯಾವ. ಆಗ್ಯಾವ. ನಾಯಾನ ಬಾಳ ಕೇಳಿ ನಿಮ್ಗೂ ಎರಡೇ ಕೇಳಿದ್ದೆ. ಹೌದ್ ಯಾನು ಈ ಕಡೆ ತಳನಾಡಕ್ಕೆ ರೇಬಕವತ್ತಾರ ಮೇಲ್ನಾಡಕ್ಕೆ ಚೆನ್ನಾಬಾಯಿ ಇರ್ತಾರ. ಹೌದ್ ಚೆನ್ನಾಬಾಯಿ ಹೌದು ಆ ರೇಬಕ ಮನುಗುಳ್ಯಾಗದಾಳ. ಅದ ಎದ್ರದ ಸಿಂದಿನದಾಳ ಯಾನ ಕಾರಣ ಅಂದ ಕಾಲಕ್ಕೆ ಹೇಳ್ರಿ ಅವ್ರು ಏನತ್ರಿಪ್ಪ ನಾ ಅಲ್ಲಿ ಮ್ಯಾನರ್ 8 ಮಂದಿಗೆ ಫೋನ್ ಹಚ್ಕೊಡ್ತಾ ಹಾ ಅಲ್ಲಿ ಯಾರ ಮನ್ಯಾಗ ಯಾರು ಮಾಡ್ಯಾವ್ರಿಪ್ಪ ಹಿಟ್ನಳ್ಳಿ ಲಿಂಗನಗೌಡ್ರ ಮನ್ಯಾಗ ದೇವ್ರದಾಳ ಅಂತೇಳಿ. ಹೌದ್ ನಾವ್ ಅದೇ ಊರಾಗ ಹುಟ್ಟೇದಿ ನಮ್ಮ ಕೂನಿಲ್ಲ ಯಾನ ಯಾರ ಮನ್ಯಾಗ ಹುಟ್ಟಾಳೋದು ನಮ್ಗೆ ಗೊತ್ತಿಲ್ಲ. ನೀ ಎಲ್ಲರೇ ಫೋನ್ ಹಚ್ಚಿ ಅವ್ರಲ್ಲಿ ನಿನಗೆ ಹೇಳಿರ್ಬೇಕು ಯಾರೇ ನಿನ್ಗೊಬ್ಬ ದೋಸ್ತ್ ಇರ್ಬೇಕು ಅಲ್ಲಿ. ಹಾ ಯಾಕ ನನ್ನ ಕಡೆ ಗಾಡ್ಯಾಗ ದಾಖಲೆ ಐತಿ ದಾಖಲೆ. ಹಿಟ್ನಳ್ಳಿ ಲಿಂಗನಗೌಡ ಅಲ್ಲಿ ಯಾಕೆ ಬರ್ತಾನ ಕೆಲ್ಸ ಇಲ್ಲ ಯಾನವಂಗ ಅವ್ರ ಮನೆಗೆ ಹೋಗ್ಕಳಕಿ ಮನುಗುಳಿ ಗ್ರಾಮ ಯಾರಿಂದ ಯಾವಾಗ ಆಗ್ಯದ ಏನ್ ಸುದ್ದಿ ಬೇಕಲ್ಲ. ಹೌದ್ ಹೌದ್ ಯಾವಾಗ ಯಾವಾಗ್ರಿಪ್ಪ ಕ್ರಿಸ್ತಿ ಶಕ 1265 ಹಾ ಯಾರು ಯಾರಿಪ್ಪ ಗುಜ್ಗೊಂಡವ್ರು ಹೌದ್ ಗುಜ್ಗೊಂಡವ್ರು ಹೂಡೆ ಕಟ್ಟಬೇಕಾರ ಹೂಡೆ ಹೊಟ್ಟೆ ನಿಂದಿರ್ತಿದಲ್ಲ ಹೌದ್ ತಮ್ಮ ಮನೆ ಆಗಿರ್ತಕ್ಕಂತ 7 ತಿಂಗಳ ಬಸವಂತಿ ಹೆಣ್ಣು ಮಕ್ಕಳನ್ನ ಹೂಡೆ ಕಾರ್ ಕೊಟ್ಟು ಹಾ ಆರು ಕೊಡ್ಬೇಕಾರ ಏನ್ ಮಾಡ್ರು ಏನ್ರಿಪ್ಪ ಆ ಒಳಗ್ ಹೂಡೆ ಹೆಂಗಾಗೈತಿ ನೋಡ್ ತಂಗಿ ಅಂದ್ರು. ಹೌದ್ ಆ ಒಳಗೆಲ್ಲ ಹೂಡೆ ದೊಡ್ಡದ ಕಟ್ಟಿ ಏನ್ ಮಾಡಿದ್ರು ಒಂದೇ ಬಾಗ್ಲ ಬಿಟ್ಟಿದ್ರು. ಬಿಟ್ಟಿದ್ರು ಹೆಣ್ಣು ಮಗಳು ಒಳಗ್ ಹೋಗೋಣ ಗಪ್ಪನೆ ಬಾಗಿಲಿಗೆ ಕಲ್ಲು ಹಚ್ಚಿಬಿಟ್ರು. ಹೌದ್ ಹೆಣ್ಣು ಮಗಳು ಆಕಿನೇ ಈ ಸದ್ದ ಗುಜ್ಗೊಂಡವ್ರ ಮನೆಗೆ ಏನಾಗಿ ಕೂತಾಳ ಏನಾಗಿರಿಪ್ಪ ಹೂಡೆದ ಲಕ್ಷ್ಮಿ ಆಗಿ ಅವ್ರ ಮನೆ ತನಕ ದೇವ್ರಾಗ್ಯಾಳ. ಹೌದ್ ಅದು ವ್ಯವಹಾರ ಬ್ಯಾರೇನೇ ಅದ. ಹಾ ಹಾ ಆಕಿ ಹಿಟ್ನಳ್ಳಿ ಅವ್ರ ಮನ್ಯಾಗ ಇಲ್ಲ ಇಲ್ಲ ಗುಜ್ಗೊಂಡವ್ರ ಮನ್ಯಾಗ ರೇಬಕಾದೇವಿದಾಳ. ಹೌದ್ ಹೌದಾ ರೇಬಕಾದೇವಿ ಯಾಕೆ ಬಂದಾಳಲ್ಲಿ ಅಂದ್ರ ಯಾಕ್ರಿಪ್ಪ ಮೇಲ್ನಾಡಾಗಿರ್ತಕ್ಕಂತ ಎಲ್ಲಿ ಎಲ್ಲಾರ ಮೇಸುತ್ತ ಮೇಲ್ನಾಡಕ್ ಹೋದ್ರು. ಹೋದ್ರು ಮೇಲ್ನಾಡದಾಗ ಹೋಗಿ ಹಾ ಯಾರು ಯಾರಿಪ್ಪ ತಾಯಿ ರೇಬಕಾದೇವಿ ಮಕ್ಕಳನ್ನ ಪಡಿಬೇಕಾರ ಮಕ್ಕಳ ಫಲ ಸಂತಾನ ಪಡಿಬೇಕಾರ ಯಾರು ಸೇವಾ ಮಾಡಿಳು ಯಾರದ್ರಿಪ್ಪ ದೂದಗಂಗಾ ನದಿ ದಂಡಿ ಮ್ಯಾಲ ಇರ್ತಕ್ಕಂತ ಕರ್ಲಹೊಂಡ ಲಿಂಗೇಶ್ವರ ಸೇವಾ ಮಾಡಿಳು. ಹೌದ್ ಕರ್ಲಹೊಂಡ ಲಿಂಗನ ಸೇವಾ ಆಶೀರ್ವಾದದಿಂದ 2 ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಯಾರು ಯಾರು ಎಲ್ಪಾರ ಟೆರಣ ಸಿದ್ಧ ಕೆರ್ರು ಮಲ್ಕಾರ್ ಸಿದ್ಧ. ಹೌದ್ ಇವರೆಲ್ಲ ಇನ್ನ ಸಣ್ಣವರಿದ್ರು ಸಂಚಾರ ಮಾಡ್ತಾ ಇವರೆಲ್ಲಿಗೆ ಹೋದ್ರು ಎಲ್ಲಿರಿಪ್ಪ ಪಟ್ಟಣ ಕಡೋಲಿಗೆ ಹೋದ್ರು. ಹೋದ್ರು ಪಟ್ಟಣ ಕಡೋಲಿ ಒಳಗೆ ವಿಠ್ಠಲ ದೇವರ ಗುಡಿ ದಿನಂಪ್ರತಿ ಕಟ್ಟಿದ್ರು. ಹೌದ್ ಹಗಲು ಕಟ್ಟಿದ ಗುಡಿ ರಾತ್ರಿ ಬೀಳ್ತಿತ್ತು. ಹಾ ಅಂತ ಸಮಯದಲ್ಲಿ ಯಾರು ಯಾರು ಅರಣ್ಯ ಸಿದ್ಧ ಮಲ್ಕಾರ್ ಸಿದ್ಧ ಹಾ ವಿಠ್ಠಲ ದೇವರಿಗೆ ಹೇಳ್ತಾರ ಏನತ್ರಿಪ್ಪ ಅಪ್ಪ ಇಲ್ಲಿ ಏನು ರಾಕ್ಷಿ ಕಾಳು ಮಾಡ್ತದ ಹಾ ಆ ರಾಕ್ಷಿನ ವದೇ ನಾವು ಮಾಡ್ತೀವಿ ನೀ ಏನ್ ಚಿಂತೆ ಮಾಡ್ಬೇಡಂದ್ರು. ಹೌದಾ ಯಾಕೋದಕ್ಕ ನೀವು ಮಾಡಿರ್ತೇಳಿ ವಿಠ್ಠಲ ದೇವರ ಗದ್ದಿಗೆ ಮೇಲೆ ಕೂತ ಹೌದು ರಾಕ್ಷಿ ಯಾರು ಯಾರಿಪ್ಪ ಕನ್ನೇರಿ ದೇವಿ ರಾಕ್ಷಿ. ಹೌದ್ ಕನ್ನೇರಿ ದೇವಿ ರಾಕ್ಷಿ ಬಂದು ಗುಡಿ ಕೆಡ್ಲಕತ್ತಳು. ಹಾ ಅವಾಗ ಚಂಡ್ ಹಿಡಿದು ವೀರ ಮಲ್ಕಾರ ಸಿದ್ಧ ಕೆರ್ರ ಮಲ್ಕಾರ ಸಿದ್ಧ ಹೌದ್ ಎಲ್ಪರ ಟೆರಣ ಸಿದ್ಧ ಹಾಕಿನಿ ಇಬ್ರು ಹೊಳ್ಯಾಕ ಸಂವಾರ ಮಾಡ್ಲಿಕ್ಕೆ ತಯಾರಾದ್ರು. ಹೌದು ಯಪ್ಪ ನನ್ನೆಲ್ಲ ಸಂವಾರ ಮಾಡ್ಲಿಕ್ಕತ್ತೀರಿ ಇನ್ನು ಗುಡಿ ನಿಂದಿರ್ತೈತಿ ಹಾ ನನಗೊಂದು ಕಲಿಯುಗರಾಗಿ ಏನು ಚಾರ್ಜ್ ಕೊಡ್ತೀರ ಅದು ಹೌದಾ ನೀನು ಚಿಂತೆ ಮಾಡ್ಬೇಡ ನನ್ನ ಬೆನ್ನತ್ತಿ ಬಾ ಅಂದ್ರು. ಬಾ ಎಲ್ಲಿಗೆ ಎಲ್ಲಿರಿಪ್ಪ ಎಲ್ಪಾರಟ್ಟಿಗೆ ಅರಣಿಸಿದ ಬಂದ ಕೆರ್ರಕ್ ಮಲ್ಕಾರಿಸಿದ ಉಳ್ದ ಹೌದಾ ಇಬ್ಬರು ನಡಬಾರಕೆಲ್ಲಿ ಎಲ್ರಿ ಸರ ಒಂದು ಬಾವ್ಯ ಕನ್ನೇರಿ ದೇವಿ ವಸ್ತಿ ಹೊಡ್ಕೊಂಡ್ರು. ಹೌದ್ ಅವ ಕನ್ನೇರಿ ದೇವಿಗೆ ಆಶೀರ್ವಾದ ಮಾಡ್ತಾರ. ಏನತ್ರಿಪ್ಪ ಇವ ಓ ಜಗತ್ತಿನಾಗ ಶಿವರಾತ್ರಿ ಆದ 9ನೇ ದಿವಸ ಹೌದ್ ನಿನಗೆ ನಿವಾಳಿಕೆ ಅಂತಕ್ಕಂತ ಒಂದು ನೈವೇದ್ಯ ಕೊಡ್ತೇವೆ ಹಾ ಅದರಿಂದ ಸಂತೃಪ್ತಿ ಆಗತ್ತೆ ಹೇಳಿ ಆಶೀರ್ವಾದ ಮಾಡಿದ್ರು. ಹೌದ್ ಎಲ್ಪಾರಟ್ಟಿ ಅರಣ್ಯ ಸಿದ್ಧ ಕೆರ್ರ ಮಲ್ಕಾರ ಸಿದ್ಧ ಏನಾದ್ರೂ ನಿವಾಳಿಕೆ ಮಾಡ್ತಾರ. ಮಾಡ್ತಾರ ಎಲ್ಲಿ ಎಲ್ಲಿ ಸರ ಕೆರ್ರ ಮತ್ತು ಎಲ್ಪಾರಟ್ಟಿ ನಡಬಾರಕ. ಹೌದ್ ಹೌದ್ ಆ
ಆ ಸಮಯದಲ್ಲಿ ಏನಾಗ್ರಿಪ್ಪ ಜನ್ನಾತ ಏನ್ ಮಾಡಿಳು ಮೇಲ್ನಾಡಕ ಬರಗಾಲ ಬಿತ್ತು ಹೌದ್ ಬರಗಾಲ ಬಿದ್ದ ಕಾಲ ಕಿಲ್ಲಾರ ಹಿಂಡ್ ಹೊಡ್ಕೊಂತ ಎಲ್ಲಿ ಬಂದಳು ಎಲ್ಲಿ ಸರ ವಿಜಯಪುರ ತಾಲೂಕ ಸಿಂದಗಿ ತಾಲೂಕಿನಲ್ಲಿ ಎಲ್ಲಿ ಬಂದಳು ಗೊಂದಿಗಿ ಗುಂದಿಗೆಗೆ ಬಂದಳು ಹೌದ್ ಗುಂದಿಗೆಯಾಗ ಬಂದ ಎಷ್ಟೋ ಭಕ್ತರು ಉದ್ಧಾರ ಮಾಡಿದಕ್ಕಾಗಿ ಹೌದ್ ನಾ ಇನ್ನು ಮತ್ತೆ ಮೇಲ್ನಾಡಕ್ ಹೋಗ್ಕನಂದಾಗ ಹಾ ಗುಂದಿಗೆ ಭಕ್ತರು ಕೇಳ್ತಾರ ಏನತ್ರಿಪ್ಪ ಎಲ್ಲಾ ಬಂದು ಸಂತೃಪ್ತಿ ಮಾಡಿ ನಮ್ಗೇನು ಆಶೀರ್ವಾದ ಮಾಡಂದ್ರು ಹೌದ್ ಏನಿಲ್ಲ ನೀವ್ ಎಲ್ಲಿ ಗುಡಿ ಕಟ್ಟಿ ಪೂಜೆ ಮಾಡ್ತಿರ್ಲ ಮಾಡ್ಲ ಅಲ್ಲಿ ಇರ್ತೇನೆ ಅಂದ್ರು ಹೌದು ಅಲ್ಲಿಂದ ಸಂಚಾರ ಮಾಡ್ತಾ ಎಲ್ಲಿರಿಪ್ಪ ಸುದ್ದಿ ಬಂದಿತ್ತು ಯಾರಿಗೆ ಯಾರಿ ಸರ ತಾಯಿ ರೇವಕಾದೇವಿಗೆ ಹೌದ್ ಹೌದು ಗುಡ್ಡಾಪುರದ ದಾನಮ್ಮ ಮನುಗುಳಿ ಬಸವಾಣ ಕಲ್ಲಿನ ಬಸವಾಣ ಕಬ್ಬು ತಿನ್ಸಾಳತ್ತ ಅವಂದಟ್ಟು ದರ್ಶನ ಮಾಡ್ಕೋಬೇಕಂತೇಳಿ ಗುಂದಿಗಿದಿಂದ ಎಲ್ಲಿಗೆ ಬಂದ್ಳು ಎಲ್ಲಿಗೆ ಬಂದ್ರಿಪ್ಪ ಮನುಗುಳಿಗೆ ಬಂದಳು ಹೌದ್ ಮನುಗುಳಿ ಆ ಕಲ್ಲಿನ ಬಸವಾಣ ದರ್ಶನ ಮಾಡಿದ ಕಾಲಕ್ಕ ಹಾ ಆ ದೇವಸ್ಥಾನ ಕಟ್ಟದವ್ರು ಯಾರು ಯಾರಿಪ್ಪ ಗುಜುಗೊಂಡವ್ರು ಮನಿತಾಳದವ್ರು ಹೌದ್ ಯವ್ವ ಅವ್ರವ್ರು ಇಲ್ಲಿಗೆ ಯಾಕೆ ಬಂದ್ರಿ ಹಿಂಗಂದಾಗ ಹಾ. ನಾ ಹಿಂಗ ಅಮೋಘಸಿದ್ನ ಮಗಳಿದ್ದ ಹೌದು ಹಿಂಗೆಲ್ಲಾ ಬಂದ ಕಾಲಕ್ಕ ಅಂದ ಕಾಲಕ್ಕ ಹಾ. ಅಂತ ಒಡೆಯರ ಮನಿ ಮಗಳು ಹಿಂಗ ಬಂದಿವ ಹೌದು ನಮ್ಮ ಮನ್ಯಾಗ ಬಂದ ನೀವ್ ವಸ್ತಿರು ಅಂತ ಹೇಳಿ ತಾಯಿಗೆ ಗುಜ್ಕೊಂಡವ್ರು ಬೇಡ್ಕೊಂಡ್ರು ಹೌದಾ ಯಾಕೋನಪ್ಪ ನೀವೆಲ್ಲ ಇಟ್ಟು ಬೇಡ್ಕೊತೀರಿ ಅಂದ ಕಾಲಕ್ಕ ನಿಮ್ಮ ಮನ್ಯಾಗ ಬಂದಿರ್ತಾನ ಅಂತೇಳಿ ಆಶೀರ್ವಾದ ಮಾಡಲು ಗುಜ್ಕೊಂಡವ್ರ ಮನ್ಯಾಗ ಸದ್ದ ಅದಾಳ ಎಲ್ಲರೇ ಯಾರೇ ಫೋನ್ ಹಚ್ಚಿ ಕೇಳಿನಿ ಹಂಗೈತಿ ಹಿಂಗೈತಿ ಅವ್ರ ಮಗಳ ನೀನು ಪಿಪಿ ಪಾವು ಪಾವು ಮಾಡ್ತಾನ ಪಾವು ಪಾವು ಹಾ ಹ್ಮ್ ಯಾರ ಮುಂದ ಆಟ ಮಾಡುದು ಅಲ್ಲೇ ಅದು ಹೌದ್ ಹೌದ ಹಾ ಹೇಳ್ತಾರ ಅವ್ರು ಏನತ್ರಿಪ್ಪ ಇನ್ನೊಂದು ಮಾತು ಕೇಳ್ರವ್ರು ಏನ ಸರ ಮನುಗುಳ್ಯಾಗ ಅಕ್ಕಡಿ ಇಕ್ಕಡಿ ಬೇಡ ಹ್ಮ್ ನಿನಗ ಮನುಗುಳ್ಯಲ್ಲೇ ಕೇಳ್ತಾ ಹೌದ್ ಮನುಗುಳ್ಯಾಗ ಹನುಮಂತ ದೇವ್ರದಾನ ಸೋಮೇಶ್ವರ ಅದಾನ ಬಸವೇಶ್ವರ ಅದಾನ ಹೌದು ರಾಮೇಶ್ವರ ಅದಾನ ಅದಾನ್ ಆ ದ್ಯಾಮವ್ವ ಐನು ಅದಾಳ ಅದಾಳ ದ್ಯಾಮವ್ವ ನಿಮ್ಮ ಊರಿಗೆ ಹೆಂಗ ಬಂದ್ರು ಅಂತ ಕೇಳ್ತಾರ ಅವ್ರು ಹೌದು ಬಹಳ ಒಳ್ಳೆ ಮಾತೈತಿ ಹೌದು ರಾಮೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕಾರ ಹಾ ಅದೇ ಗುಜ್ಗೊಂಡವ್ರು ಮನಿತಾನ ಯಾರಾದ್ರೂ ಹೋದ್ರು ಯಾರಿಪ್ಪ ಗೋಪಿರಾಜ ಅಂತಕ್ಕಂತ ಕಾಲಿ ಹಾ ಗೋಪಿರಾಜ ಅನ್ನತಕ್ಕಂತವನ ಕಾಲ ಏನಾಯ್ತು ಏನ್ರಿ ಸರ ರಾಮೇಶ್ವರ ಮಂದಿರ ಕಟ್ಟಿಸ್ಬೇಕಂತೇಳಿ ಹೌದ್ ಯಾರನ್ನ ಯಾರಿಪ್ಪ ಮಂಗೋಳಿಯರ್ಲಿರ್ತಕ್ಕಂತ ಹಾ ರೋಗರಾಜ ಮತ್ತು ಭೋಗರಾಜನ ಹೌದ್ ಮಕ್ಕಳಾಗಿರ್ತಕ್ಕಂತ ಇಬ್ಬರನ್ನ ಶಿಲ್ಪ ಕಲಾಕಾರ ಅಂತ ಕರ್ಸತ್ತ ಮೂರಾಗ ಹೌದಾ ತಮ್ಮೂರಾಗ ಕರೆಸಿ ರಾಮೇಶ್ವರ ಮಂದಿರ ತಯಾರು ಮಾಡ್ಲಕತ್ತ ಹೌದು ಎಷ್ಟೋ ದಿವಸ ಗತಿಸೋಯ್ತು ರಾಮೇಶ್ವರ ಮಂದಿರ ನಿರ್ಮಾಣ ಆಗ್ಬೇಕಾರ ಹಾ ಅವಾಗ ಇವ್ರು ಶಿಲ್ಪ ಕಲಾಕಾರ ಹೇಳ್ತಾರ ಏನತ್ರಿಪ್ಪ ನಮ್ಮ ಕುಲ ದೇವತೆ ಹೊಟ್ಟೆ ಜಾತ್ರೆ ಮಾಡಿಲ್ಲ ನಾವು ಹೌದ್ ಬಂದ್ ಎಷ್ಟೋ ದಿವಸ ಗತಿಸಿ ಹೋಗ್ಯಾದ ಹೋಗ್ಯದ ಇಲ್ಲಿ ನಮ್ಮ ದೇವಿನ ಆರಾಧನೆ ಮಾಡ್ಬೇಕಂತೇನು ಮಾಡ್ರು ಏನ್ರಿಪ್ಪ ಶಿಲ್ಪ ಕಲಾಕಾರರು ಕಟ್ಗಿ ಮೂರ್ತಿ ತಯಾರು ಮಾಡ್ರು ಮಾಡಿ ಕಟ್ಗಿ ಮೂರ್ತಿ ತಯಾರು ಮಾಡಿದಾಗ ಅವಾಗ ಗೋಪಿರಾಜ ಕೇಳ್ತಾನ ಏನತ್ರಿಪ್ಪ ಇಲ್ಲಪ್ಪ ಇದನ್ನೆಲ್ಲ ಇಡು ಅಂತ ಕೇಳು ಹೌದ್ ಇಲ್ರಿ ಈಕಿ ನಮ್ಮ ಕುಲದೇವ ಅದಾಳ ಹಾ ಈ ದೇವ್ರ ಇದ್ದಿದೆ ಕರೆ ಐತೆ ಅದಕ್ಕೆ ನಮ್ಗಾಗಿ ನಾವು ಮಾಡ್ಕೊಂಡಿ ಅಂದಾಗ ಹೌದಾ ನಿಮ್ಮ ಕುಲದೇವತ ಇದ್ದಿದೆ ಕರೆ ಐತೆ ಈ ಸಾಕ್ಷಿ ಏನಂತ ಕೇಳ್ತಾಳ ಹಾ ಇಲ್ರಿ ತಾಯಿನ ಆಗಿ ಉಳಿ ದಿವ್ಸ ಅಗ್ಗಿ ಹಾಯ್ತು ಹೌದ್ ನಾವ್ ಹೊತ್ಕೊಂಡ್ ಅಗ್ಗಿ ಹಾಯ್ದವ್ರ ತಾಯಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ದೇವ್ರ ತಿಳ್ಕೊತೀರಿ ಅಂತ ಕೇಳು ಹೌದಾ ಆಯ್ತು ಗೋಪಿ ಚಂದ್ರರಾಜ ಹೇಳ್ತಾನ ಏನತ್ರಿಪ್ಪ ಯಾಕಂದಪ್ಪ ಆಗಿ ಉಳಿ ದಿವ್ಸ ತಯಾರು ಮಾಡ್ರು ಹಾ ಕಟ್ಗಿ ಮೂರ್ತಿ ತಯಾರು ಮಾಡ್ರು ಹೌದು ಕಟ್ಗಿ ಮೂರ್ತಿ ತಯಾರು ಮಾಡಿ ಆಗಿ ಉಳಿ ದಿವ್ಸ ಅಗ್ಗಿ ಹಾಕಿ ಹೌದ್ ಆ ಮಣ್ಣಿ ಕಟ್ಗಿ ಮೂರ್ತಿಯನ್ನು ಇಬ್ರು ಅಣ್ಣ ತಮ್ಮ ಹೊತ್ಕೊಂಡು ಬೆಂಕಿಯಾಗ ಹಾಯ್ದ್ರು ಹೌದ್ರ ಅವ್ರಿಗೆ ಏನೂ ಆಗ್ಲಿಲ್ಲ ಹೌದ್ ಯಾವಾಗ ಆಗಿಲ್ಲಪ್ಪ ಇಂತ ದೇವಿ ನಿರ್ಮಾಣ ಮಾಡಿಲ್ಲ ಹಾ ಇನ್ನು ನೀವು ನಮ್ಮೂರ್ ಬಿಟ್ಟು ಹೋಗ್ಬೇಡಿ ನಮ್ಮ ಊರಾಗಿ ಇರ್ರಿ ಅಂತೇಳಿ ನಿಮ್ಗೊಂದ್ ಜಾಗ ಕೊಡ್ತಂದ ಕಾಲಕ್ಕ ಹೌದು ಅವರೇ ಯಾರು ಶಿಲ್ಪ ಕಲಾಕಾರರು ಪಂಚಾಳ ಸಮಾಜದವರು ಬಡಗೇರ್ ಸಮಾಜದವರು ಹೌದ್ ಅವ್ರ ಮನಿತಾನಕ್ಕ ದ್ಯಾಮೋದೇವಿ ಹಿಂಗ ಬಂದಾಳ ಹೌದ್ 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 ನೀವ್ ಕೇಳ್ತಕ್ಕಂತ ಮಾಸ್ತರ್ ಉತ್ತರ ಹಿಂಗದ ಹೌದಾ ಇನ್ನೊಂದು ಮಾತು ಕೇಳಿದ್ವಿ ನಾವು ಏನತ್ರಿಪ್ಪ ತಾಯಿ ರೇವಕಾದೇವಿ ಹೌದ್ ಹಬ್ಬ ಹಾಕ್ಯಾಳ ಹಾಕ್ಯಾಳ ಯಾವ ಊರಾಗ ಹಾಕ್ಯಾಳ ಅಂತ ಕೇಳೋರು ಏನತ್ತ ಕೆರೂರಾಗ ಹಬ್ಬ ಹಾಕ್ಯಾಳ ಹ್ಮ್ ಹಬ್ಬಕ್ಕೆ ಯಾರು ಹೋಗ್ಲಿಲ್ಲ ಹ್ಮ್ ಭೂತಾಳ ಸಿದ್ದನ ಮೋಕ್ಷದ ಮುತ್ತೆ ಪಟ್ಟು ಕಳ್ಸದ ಹೌದ್ ಅಲ್ಲಿ ಸದ್ದ ಭೂತಾಳ ಸಿದ್ದದಾನ ಹೌದಾ ಕೆರೂರಾಗ ಯಾರು ತಾಯಿ ಜನ್ನಾದೇವಿ ಹಬ್ಬ ಹಾಕಿಲ್ಲ ಇಲ್ಲ ಏನ್ ಮಾಡ್ಯಾಳ ಏನ್ರಿಪ್ಪ ಕರ್ಲ ಹೊಂಡಲಿಂಗನ ಕೃಪಾ ಆಶೀರ್ವಾದ ಆಗೈತೇಳಿ ಹಾ ಯಾರು ಯಾರು ತಾಯಿ ರೇವಕಾದೇವಿ ಪರು ಮಾಡ್ಯಾಳ ಕರ್ಲ ಹೊಂಡಲಿಂಗಗ ಹೌದಾ ಪರು ಮಾಡ್ಯಾಳ ಕರ್ಲ ಹೊಂಡಲಿಂಗಗ ಅಲ್ಲಿ ಯಾರು ಹೋಗಿಲ್ಲ ಹೌದ್ ಇಬ್ರು ಮಕ್ಕಳ ಕರ್ಕೊಂಡು ಜನ್ನಾದೇವಿ ಎಲ್ಲಿ ಆ ದೂರಗಂಗಾ ನದಿ ದಂಡಿ ಮೇಲೆ ಇರ್ತಕ್ಕಂತ ಕರ್ಲೊಂಡ ಲಿಂಗೇಶ್ವರ ಹೋಗಿ ದರ್ಶನ ಮಾಡ್ಕೊಂಡಾರ ಹೌದ್ ಹಬ್ಬ ಎಲ್ಲಿ ಹಾಕ್ಯಾರ ಕೇಳ ಹೌದು ಹೌದಾ ನಿನಗೆ ಬರಂಗಿಲ್ಲತ್ತ ಸಮಾಧಕ್ಕ ಎತ್ತ ಇಂತಲ್ಲೇ ಹಾಕ್ಯಾರ ಅಂತೇಳಿ ಆ ಊರಾಗ ಯಾವ್ಯಾವ ದೇವ್ರು ಕೂಡಿಸಿ ಹಬ್ಬ ಹಾಕ್ಯಾರ ಅಂತೇಳಿ ಒಯ್ದು ತೋರಿಸ್ತೀನಿ ನೀನು ಹೌದ್ ಅಲ್ಲಿ ಜೇರ ನಂದು ಸುಳ್ಳಿತ್ತಂದ್ರ ಹಾ ಇಲ್ಲಿ ಎಷ್ಟು ಮಂದಿ ಕೂತೈತ್ಲ ಹೌದ್ ಇಷ್ಟು ಮಂದಿನ ಕರ್ಕೊಂಡು ಹೋಗಿರ್ತಿಲ್ಲ ಹಾ ಇಷ್ಟು ಮಂದಿಗೆ ಪಗಾರ ಕೊಟ್ಟು ಇವ್ರ ಗಾಡಿ ಖರ್ಚು ನಾ ಕೊಡ್ತಾನ ಸುಳ್ಳು ನಂದಿತ್ತಾರ ಹೌದ್ ಹೌದ್ ಕರೆ ಜೇರ್ ನಂದಿತ್ತಾರ ಹಾ ಎಷ್ಟು ಮಂದಿ ಬಂದಿರ್ತ ಅಷ್ಟು ಮಂದಿ ಪಗಾರ ಅಷ್ಟು ಮಂದಿ ಗಾಡಿ ಖರ್ಚ ನೀ ಕೊಡ್ಬೇಕು ಇದು ವಾಚಾಕ ಸರ್ ವಜ್ಜ ಮತ್ತ ಪಗಾರ ಕೊಟ್ರು ವಜ್ಜಲ್ಲ ಹೇಳ್ರವ ಏನತ್ರಿಪ್ಪ ಅವ ನೋಡವ ಹೊತ್ತಿ ಕಟ್ಟಿಗೆ ಅಂತ ಏನತ್ತ ತಿಂಡಿ 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 ಐತತ್ತ ಯವ್ವ
ನಿನ್ನ ತಿಂಡಿ ಅದೇಂತ ಸರ್ ತಿಂಡಿ ತಿಂಡಿ ಅಂದ್ರ ಯಾವ ದೇಶಕ್ಕ ಉಣ್ಣದ ಕತ್ತಾರ ಆ ಕಡೆ ಬೆಂಗಳೂರು ಕಡೆ ಹೋದ್ರ ನಾಷ್ಟಾಕ ತಿಂಡಿ ಆಯ್ತ ಅಂತ ಕೇಳ್ತಾರತ್ತ ಈ ಕಡೆ ಅಂದ್ರ ತಿಂಡಿ ಅಂದ್ರೆ ಬ್ಯಾರೇನೆ ಐತಾರತ್ತ ಆ ಮಾತಿನ ತಿಂಡಿ ಹಿಂಗತ್ತಾರ ತಿಂಡಿ ತಿಂಡಿ ನೀವು ಮಾಸ್ತರ್ ಮುತ್ತು ಮಾಸ್ತರ ಅದು ತಿಂಡಿ ಗಡಿಗಳ ಹೇಳ್ರಿ ಅವ್ರು ಏನತ್ರಿಪ್ಪ ಉಮೇಶ್ ಮಾಸ್ತರ್ ಹೇಳ್ರು ಅಲ್ಲಿ ಹಾಡಿದೀವಿ ಇಲ್ಲಿ ಹಾಡಿದೀವಿ ಹಾಡಿದೀವಿ ಇಲ್ಲ ಅಂದಿಲ್ಲ ನಾವು ಎಲ್ಲಿ ಆಲ್ಮಟ್ಟಿ ಅಂತ ಯಾಕೆ ಹಾಡಿದೀವ ಹೊರಕ್ಕೂ ಹಾಡಿದೀವ ಹೌದಾ ಟಾಕ್ಳಿನೂ ಹಾಡಿದೀವಿ ಇಲ್ಲಿ ಸುನುಗ್ ಹಾಡಿದೀವ ಸಾಕಷ್ಟು ಹಾಡಿದೀವಿ ಸಕ ಅರ್ಕೇರಿ ಗುಡ್ದಾಗ ಸಣ್ಣ ಹೊಡೆದ ಹಾಡಿದ್ರಿ ಯೂಟ್ಯೂಬ್ ಬಂದಾವಲ್ಲ ಹೌದಿಲ್ಲ ಹಂಗ ಏನಾರ ಇತ್ತಾರ ಮಾಸ್ತರ ವಿಷಯ ಲೆಕ್ಕಕ್ಕೆ ಹಚ್ಚಬೇಕು ಎಲ್ಲಾ ಮಂದಿಗೆ ತಿಳಿಯಂಗಿರ್ಬೇಕು ಅಲ್ಲಿ ಅಲ್ಲಿ ಆಯ್ತು ಇಲ್ಲಿ ಆಯ್ತು ಅಂದ್ರಲ್ಲ ಸಬ್ಬಕ್ ಆಗುದಿಲ್ಲ ವಿಷಯ ಹೆಂಗಿರ್ಬೇಕಂದ್ರ ಹೆಂಗ್ರಿಪ್ಪ ಆನಂದ ಆಗ್ಬೇಕು ವಿಷಯ ಕೇಳ್ರ ಹೆಂಗ ಆನಂದ ಆಗ್ಬೇಕು ಹೆಂಗ ಸರ ಒಂದು ಮಾತು ಕೇಳೋದ ಏನ್ರಿಪ್ಪ ಏನ್ ಕೇಳೋದೈತಾರ ಏನ್ರಿ ಸರ ನಮ್ಮಲ್ಲಿ ಕೆಲವೊಂದು ವಸ್ತುಗಳದಾವ್ ನಾವ್ ಏನ್ರಿ ಬರೋಣ ಬೀರಪ್ಪ ಮಾಳಪ್ಪ ಮೋಕ್ಷಿದ್ದ ಬ್ಯಾರಿ ಅಂದಿವಿ ಏನ್ರಿ ಏನಿಲ್ರಿ ಏನು ಇಲ್ಲೇ ಇಲ್ಲ ನಾವು ಅಮೋಕ್ಷಿತನ ಸಾಂಪ್ರದಾಯಕ್ಕೂ ಸಂಬಂಧಪಟ್ಟವ್ರೇದೀವು ನಾವು ತೊರ್ವಿ ಅವ್ರ ಮತ್ತ ಮಾಳಿಂಗರಾಯನ ಮಠ ಮನೆಗೆ ಸಂಬಂಧಪಟ್ಟವ್ರೇದೀವು ತೊರ್ವಿ ಲಕ್ಕವ ಈ ಗದ್ದಿಗೆ ಪೂಜಾರಿಗಳು ನಾವು ಗುಡ್ಡಕ್ಕೂ ನಮ್ಮ ಬರತ್ತೀವ ಅವ್ರ ಜಯಂತಿ ಮುತ್ಯ ಮಾಳಿಂಗರಾಗಿ ಬರತ್ತೀವಿ ಅಡ್ಡಕ್ಕೂ ಸೀಮಿತದಿರಿ ಅಡ್ಡಕ್ಕೂ ಸೀಮಿತ ಅದೀವ್ ನಾವು ನಾವೇನ್ ಇದ್ರಾಗ ನಮ್ದೇ ಅಂತ ತಕರಾರಿಲ್ಲ ಇಲ್ಲ ಯಾರ ಬಾಳ್ವೆದಾಗ ಹೆಂಗ ಭಗವಂತನಿಗೆ ದುಡ್ಕೋತಾರಲ್ಲ ಹಂಗ ದೇವ್ರದಾನ ಹೆಂಗದಾನ ದೇವ್ರ ಹೆಂಗ್ರಿಪ್ಪ ಈ ಸದ್ದ ಉಮ್ದಿ ಹಳದಾಗ ನೀರ್ ಹರಿತದ ಆ ಉಮ್ದಿ ಹಳದಾಗ ನೀರ್ ಹೊತ್ಕೊಂಡು ಒಯ್ದು ತಂದ ಮಲ್ಕಾರ್ಸಿದ್ದನ ಪೂಜೆ ಮಾಡಿದ ನೀರ್ ಏನ್ ಹಾಕದ ಏನ್ ಹಾಕದ್ರಿಪ್ಪ ತೀರ್ಥ ಹಾಕದ ಅದೇ ಉಮ್ದಿ ಹಳದಾಗಿ ನೀರ್ ತಂದ ನಮ್ಮ ಮನಿ ಗುರುಗಳು ಬಂದಾರ ಗುರುವಿನ ಪಾದ ತೊಳೆದ್ರೆ ಆ ನೀರ್ ಏನ್ ಹಾಕದ ಗುರುಪಾದಕ್ಕೆ ಹಾಕದ ಅದೇ ಉಮ್ದಿ ಹಳದಾಗಿ ನೀರ್ ತಂದ ನಾನು ನೀನು ಕೂಡಿ ಮನೆ ಬೆಚ್ಚಲಾಕುತ್ತ ಜಳಕ ಮಾಡಿದೇವಂದ್ರ ಗಟ್ರ ನೀರ್ ಹಾಕದ್ರಿಪ್ಪ ಮತ್ ನೀರ್ನಾಗ ಏನ್ ಫರಕ್ ಐತೆ ಏನಿಲ್ರಿ ಸರ ದೇವರಲ್ಲಿ ಏನು ಫರಕ್ ಇಲ್ಲ ಯಾವ ದೇವರಲ್ಲಿ ಯಾವನಲ್ಲಿ ಯಾವ ಭಕ್ತಿ ಇಟ್ಟು ಅಲ್ಲ ಬೇಡಿದ್ ಕೊಟ್ಟ ಶರಣ ಮಾಳಿಂಗರಾಯ ಕೊಟ್ಟ ನಾವು ಅಮೋಕ್ಷಿದ್ದ ಕೊಟ್ಟಾನ ನೀವಿನ ಬಾಳ ಕಡಿಮೆ ಬರ್ತೀರಿ ನೀವು ಅಮೋಕ್ಷಿದ್ದ ಗುಡ್ಡಕ್ಕ ನಾವ್ ಅಮಾಸಿಗೆ ಮೇಲೆ ಇರತ್ತೀವಿ ನಾವು ಹೌದು ಮತ್ತ ಈ ಕಡೆ ಹುಲ್ಜಂತಿಗೆ ಹೋಗ ಮೊದಲು ಅಲ್ಲೇನು ಹೋಗಲ್ಲ ನಾವು ಹುಲ್ಜಂತಿ ಹೋಗ ಮೊದಲು ಮಲ್ಕಾರ್ಸಿದ್ದ ಬೆಟ್ಟೆಗೆ ಆ ಕಡೆ ಹೋಗ್ತೀವಿ ಹೌದು ಈಗ ಬರಾಗ ಬಂದಿವಪ್ಪ ಹಾಡ್ಕಿಗೆ ಬಂದಿರ್ತೇವೆ ನಾವೇನು ಇಲ್ಲೇ ಬಂದಿವಿ ಆ ಸ್ಟೇಜಿಗೆ ಇಲ್ಲ ಹೋಗಿ ಮಲ್ಕಾರ್ಸಿದ ಮುತ್ಯಾನ ಗುಡಿಯಾಗ ನಮಸ್ಕಾರ ಮಾಡಿದ್ವಿ ಬಾಗಲ ಹಾಕಿದ್ರು ಟೈಮ್ ಆಗಿತ್ತು ದೇವ್ರ ಕಾಣ್ಲಿಕ್ಕೆ ಅಂತ ಭಗವಂತನ ನಾವು ನೋಡ್ಲಿಕ್ಕೆ ಅಟ್ಟ ಹೇಳ್ತ ಭಗವಂತ ನಮ್ನ ನೋಡ್ತಾನ ಅಂತಕ್ಕಂತ ವಿಶ್ವಾಸ ನಮಗಲ್ಲ ಆ ಭಗವಂತನ ಮಂದಿರಕ್ಕೆ ಹೋಗಿ ಬಂದಿವಿ ನಾವು ಭೇದ ಮಾಡಿ ಹಾಡೋರಲ್ಲ ಅಲ್ಲ ಹಿಂದ ಹಾಡ್ಯಾರ ಬಾಳ ಮಂದಿ ಹಾಡ್ಯಾರ ನಾವು ಒಟ್ಟ ಭೇದ ಮಾಡಿಲ್ಲ ಇದ್ರಾಗ ಏನೋ ಕೆಲವೊಂದು ಮಂದಿ ಜಗಳ ಮಾಡ್ಯಾರ ತಮಗೆಲ್ಲ ಕೂನದ ಅದ ನಾ ಹೇಳ್ರಿ ಅವ್ರು ಏನತ್ರಿಪ್ಪ ಏನೋ ಕಲ್ಮೇಶ್ ಮಾಸ್ತರ್ ಬಗ್ಗೆ ಒಂದು ವಿಷಯ ಏನೋ ಅಪಪ್ರಚಾರವಾಗಿ ಮಾತಾಡ್ರು ಹೌದು ಅದ ನಾವ್ ಅನ್ನೋದಿಲ್ಲ ಮಾಡಿದ್ನೋ ಮಾರಾಯ ಹೌದಾ ಇದೊಂದು ಮಾತು ಹೆಂಗೈತಿ ಅಂದ್ರ ಹೆಂಗ್ರಿಪ್ಪ ಮತ್ತೊಬ್ಬರಿಗೆ ನಾವು ನಿಂದೆ ಆಡುದಿಲ್ಲ ನಮ್ಗ ನಿಮ್ಗ ಕುಸ್ತದ ನಿಮ್ಗ 10 ನಾವ್ ಹತ್ತೀವಿ ನಮಗ 10 ನೀವನ್ರಿ ಹೌದು ಮತ್ತೊಬ್ರನ್ನ ಯಾಕೆ ತಗೋದು ಇಲ್ಲಕಂದ್ರೆ ಕಿವಿಗಟ್ಟಿ ನಮಗ್ ನೀವು ಹೊಡ್ರಿ ನಿಮ್ಗೆ ನಾವು ಹೊಡಿತೀವಿ ನಡಿದೆ ಅದಕ್ಕ ಒಳ್ಳೆ ಯಾಕಂದ್ರ ಅದ್ರಾಗ ಇಬ್ರು ಮಾಸ್ತರ್ಗಳದಾರ ಮೀಟಿಂಗ್ ಮಾಡ್ತಾರ ಅವ್ರು ಆ ಬುಳ್ಳಪ್ಪ ಮಾಸ್ತರ್ ಇದನ್ನೇ ಮಾತಾಡ ಮುತ್ತು ಮಾಸ್ತರ್ ಅವ್ರನ್ನ ಜೋಡಿ ನಮ್ ಜೋಡಿ ಸಾಕಷ್ಟು ಬಂದಾರ ಮನೆ ಅಡವಳಿಗೆ ಬಂದಿರು ನೋಡೋಣ ನಾಳೆ 8ನೇ ತಾರೀಕ ಕುಲ್ಲಾ ಇದ್ದ ಹೋಗಾಗ ಭಂಡಾರ ಕೊಟ್ಟು ಹೋಗ್ತೀವಿ ನಮ್ಮೂರಾಗಲ್ಲ ಬ್ಯಾರೆ ಕಡೆನೆ ನಮ್ ಜೋಡಿನೇ ಐತಿ ಭಂಡಾರ ಮತ್ ಕೊಡೋಣತ್ತ ಈಗ ಅವ್ರೊಂದ್ 2 ಕೇಳ್ಯಾರ ನಾವೊಂದ್ 2 ಕೇಳಬೇಕಲ್ಲ ಕೇಳ್ಬೇಕಲ್ರಿಪ್ಪ ಸಾದಿಲವಾರವಾಗೇ ಬರ್ಬೇಕು ಸಾದಿಲವಾರ ಹೆಂಗ್ ಬರ್ಬೇಕು ಹೆಂಗ್ರಿ ಸರ ವಿಷಯ ಸಿದ್ಧಾಟಿಗೆ ಹತ್ತಿ ಹೋಗಿರ್ಬೇಕು ಹೌದು ಯಾವ ದೇವ್ರಿಗೆ ದಟ್ಟಿಗೆ ದಕ್ಕ ಬರಬಾರ್ದು ಈ ಸದ್ದ ಇಟ್ಟಂಗಿ ಹೇಳ್ದಾಗ ಅಮೋಕ್ಷಿತ ಮುತ್ಯ ಅದಾನ ಇಟ್ಟಂಗಿ ಹೇಳ್ದಾಗ ಅಮೋಕ್ಷಿತ ಮುತ್ಯ ಅದಾನ ಆದಿ ಬಣಜಿಯರ ಭಕ್ತರದಾರ ಅವ್ರ ಅಡ್ಡಿ ಹೆಸರು ತಂಗಡ್ಯಾಗಳು ಯಾರ್ಯಾವ್ರ ಬೀಗ್ರಿದ್ರು ಇರ್ಬೋದು ತಂಗಡ್ಯಾಗಳು ಆ ತಂಗಡ್ಯಾಗಳ ಮನೆಗೆ ಅಮೋಕ್ಷಿತ ಮುತ್ಯನ ಕರ್ಸ್ಕೊಂಡ್ರ ಊರಾಗ ಡಂಗ್ರ ಹೊಡಿತಾರ ಏನತ್ರಿಪ್ಪ ಮಾಯವ ದೇವಿ ಮುದ್ದೂಟೈತಿ ಊಟಕ್ಕೆ ಬರ್ರಿ ಮಾಯವ ದೇವಿ ಮುದ್ದೂಟೈತಿ ಊಟಕ್ಕೆ ಬರ್ರಿ ಅಂತೇಳಿ ಅಮೋಕ್ಷಿತ ಮುತ್ಯಾನ ಒಳಗ್ ಕುಂಡಿಸ್ಕೊಂಡಾರ ಮನ್ಯಾಗ ಹೌದು ಮಾಯಮ್ಮ ದೇವಿ ಮುದ್ದೂಟ ಐತಿ ಅಂತೇಳಿ ಊರೆಲ್ಲ ಊಟಕ್ಕೆ ಕರಿತಾರ ಇದು ಯಾವ್ದ್ರ ದಶಿಂದ ಮಾಯಮ್ಮ ದೇವಿ ಹೆಸರು ಬತ್ತಲ್ಲಿ ಯಾವ ಸಲುವಾಗಿ ಮಾಯಕ್ಕ ದೇವಿ ಊಟ ಹಾಕ್ತಾರ ಇದು ಸಿದ್ಧಾಟಿಗಳಿಗೆ ಮತ್ತ ಏನ್ ಅಮೋಕ್ಷಿತಗ ಮಾಯಕ್ಕ ದೇವಿಗೆ ಏನ್ ಸಂಬಂಧ ಇತ್ತು ಏನ್ ಸಂಬಂಧ ಇತ್ತೋ ಎದ್ರ ದಶಿಂದ ಮಾಯಕ್ಕನ ಅಮೋಕ್ಷಿತ ಮನ್ಯಾಗ ಕರ್ಕೊಂಡು ಮಾಯಕ್ಕನ ಹೆಸರಲ್ಲೇ ಊಟ ಹಾಕ್ತಾರ ಹೌದು ಇಟ್ಟಂಗೇಳ ಮತ್ ನಿಮ್ ಮಠ ಮನೆ ಬೇಕಾದ್ರೆ ಫೋನ್ ಹಚ್ಕೇಳಿ ಮತ್ ಫೋನ್ ಮೇಲೆ ನಡೀತೈತಿ ವ್ಯವಹಾರ ಇರಲಿ ಇನ್ನೊಂದು ಕೇಳೋದ ಏನ್ರಿಪ್ಪ ಇನ್ನೊಂದ್ ಏನ್ ಕೇಳೋದೈತಂದ್ರ ಏನ್ ಸರ ಒಂದ್ ಮಾತು ಹೆಂಗೈತಂದ್ರ ಹೆಂಗ್ರಿಪ್ಪ ಜಗತ್ತಿನಾಗ ದೇವ್ರದಾರ ಎಲ್ಲಾ ದೇವ್ರಿಗೆ ಒಂದೊಂದು ಆಸೀನೆಗಳದಾವ ಅದಾವು ಹೌದಾ ಹೌದು ನಮ್ಮ ಮಠ ಮನ್ಯಾಗ
ಹುಟ್ಟಿ 13 ದಿವಸ ಆಗೈತಿ ಬೀರ್ ದೇವ್ರ. ಹೌದು ಅಡವಿ ಅರಣ್ಯಕ್ಕೆ ಹೊಂಟಾನ. ಹೊಂಟಾನ್. ಹೋಗ್ತಕ್ಕಂತ ಸಮಯದಲ್ಲಿ ದೈತ್ರು ಬಂದು ತೊಟ್ಲ ಎತ್ಲಕ್ ಹೋದ್ರೆ ದೈತ್ರಿಗೆ ತೊಟ್ಲಿ ಹೇಳಿಲ್ಲ, ಬಂದಿಲ್ಲ, ಎತ್ತಿಲ್ಲ. ದೈತ್ರು ಅಂದ್ರೆ ಎಂತವ್ರು? ಎಂತವ್ರಿಪ್ಪ? ಒಂದೇ ಊಟಕ್ಕೆ ಒಂದು ಒಕ್ಕಳ ಅನ್ನ ಒಂದು ಕ್ವಾಣ ತಿಂತಕ್ಕಂತ ದೈತ್ರು. ಹೌದ್ ಹೌದು. ಅಂತ ದೈತ್ರಿಗೆ ತೊಟ್ಲಿ ಹೇಳಿಲ್ಲ, ಎತ್ತಿಲ್ಲ. ಅವಾಗ ತಾಯಿ ಸುರಮ್ಮ ದೇವಿಗೆ ಹೇಳ್ತಾರ ಅವ್ರು, ಏನಂದ್ರಿಪ್ಪ? ಯಾವಾಗ ತೊಟ್ಲಾಕ ಹೆಚ್ಚು ಕುಡು ಎತ್ತಿ ಬೈತೀವಿ ಅಂದ್ರು. ಹೌದ್. ತಾಯಿ ಸುರಮ್ಮ ದೇವಿ ಮುತ್ತಿನ ಸೆರಗ ಮರಿ ಮಾಡಿ ಬೀರ ದೇವರಿಗೆ ಹರಕೆ ಕೊಡ್ತಾಳ. ಏನಂದ್ರಿಪ್ಪ? ಯಪ್ಪ ಪಲ್ಲಕ್ಕಿ ಪದಿವ್ಯಾಲಿ ನೆಲ್ಲಕ್ಕಿ ಬಾನಾಗಲಿ ಸಾಲು ಸತ್ತಿಗಾಗಲಿ ಮೇಲೆ ಕಳಸಾಲಿ ಒಡ್ಡಿ ವಾಲ ನಂದಾದೀಪ ನಿನ್ನ ಮುಂದೆ ಚಂದಾಗಿ ಇರಲಿ. ಹೌದ್ ಹೌದು. ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಬೀರಪ್ಪ ನಿಂದ ಹೊಟ್ಲಿ. ಹೌದ್. ಯಾವಾಗಿ ತೊಟ್ಲಾ ಕೂತ್ ಹೊಂಟಿ ಅದ್ರ ಹಾ. ನಾಡಿಗೆ ಮೊದಲು 4 ಠಾಣ ಮಠದಾಗಿ ತೊಟ್ಲಾ ನಿನಗೆ ಚೌಕಿ ಆಗಿರ್ತೇಳಿ ಆಶೀರ್ವಾದ ಮಾಡ್ಯಾಳ. ಮಾಡ್ಯಾಳ. ನಮ್ಮ ಮಠದಾಗಿ ಸದ್ದ ನಾಡಿಗೆ ಮೊದಲು 4 ಠಾಣ ಮಠಕ್ಕೆ ಚೌಕಿಯಾಗಿ ಬೀರದೇವ್ರು ಹೊಂಟಾನ. ಅಮೋಘ ಸಿದ್ಧನ ಮಠ ಮನ್ಯಾಗ ಚೌಕಿ ಅದಾವ. ಹೌದ್. ಹೌದಾ? ಹೌದ್. ಮತ್ ಬರೇ ಭೂತ ಸಿದ್ಧಿಗೆ ಅಟ್ಟೆ ಅದಾವಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವು ಮನೆ ಎಲ್ಲಾ ಕಡೆ ತರಗಾಡಿ ನಾವು ಎಲ್ಲಾ ಕಡೆ ಒಂದೊಂದ್ ದೇವ್ರು ಕುಂಡ್ರಸ್ತಾರ. ಅಮೋಘ ಸಿದ್ಧನ ಮಠ ಮನ್ಯಾಗ ಚೌಕಿಯಾಗಿ ದೇವ್ರು ಕುಂಡ್ರಬೇಕಾದ್ರೆ ಏನ್ ಕಾರಣ ಐತಿ? ಹೌದ್ ಹೌದ್. ಎದರ ರಸಿಂದ ಚೌಕಿ ನಿಮಗೆ ಹೆಂಗ ಬತ್ತು? ಹಾ. ಆ ಕೈಲಾಸದಿಂದ ಏನು ತಂದಾನೋ ಅಮೋಘ ಸಿದ್ಧ ಹೇಳಿ ನೀವು ಎಲ್ಲಾ ಸರ್ವ ಸಾಹಿತ್ಯ ತಂದಾನ ಅಂತೇಳಿ. ಹೌದ್. ಚೌಕಿ ನಿಮಗೆ ಬರ್ಬೇಕಾದ್ರೆ ಕಾರಣ ಏನು? ಹೌದ್. ಎದರ ರಸಿಂದ ಐತಿ ಅಂತಕ್ಕಂತ 2 ಮಾತು ಕೇಳೆವು. ನನ್ನ ಆತ್ಮೀಯ ಬಂಧುಗಳೇ, ಓ ಇವತ್ತ ಬಹಳ ಹರ್ಷಲೆ ದೈವ ಕೂಡಿರಿ. ಯಾಕಂದ್ರೆ ಎಡಬಿಡದೆ ಕಾರ್ಯಕ್ರಮ. ಹೌದ್. ನಿಮ್ಮ ಅಕ್ಕ ಬಿಡು ಸೋಮ್. ಇಲ್ಲ ಅವ್ರ ಕೈ ಆಡ್ಸ್ಲಾಗ್ತಾರ ಟೈಮ್ ಆಗ್ಯದ. ಇರ್ಲಿ, ಅವ್ರಿಗೆ ಬೇಸರ ಆಗ್ಯದ ಕೈ ಆಡ್ಸುದ್ರೆ. ಹಾ, ಯಾಕಂದ್ರೆ ಅವ್ರ ಔಷಧ ಆಗ್ಯದ. ಔಷಧ ಅವ್ರು ನಮ್ನ ಕಾಡ್ತಾರ. ಇರ್ಲಿ, ನಾವೇನಿಲ್ಲ ಇದ್ದಂತಕ್ಕಂಥ ವಿಷಯ ಮಾತಾಡಕ್ಕಿತ್ತು. ಊಟ ಸಂಗ್ತು. ಇನ್ನೊಂದು ಮಾತು ಹೇಳ್ರು. ಏನತ್ರಿಪ್ಪ? ನಮ್ಮ ಉಮೇಶ್ ಮಾಸ್ತರ್ ಅವರು ಏನತ್ತ? ನಾವು ಕನ್ನಡ ಹಾಡ್ತೀವಿ, ಮರಾಠಿ ಹಾಡ್ತೀವಿ, ಹಿಂದಿ ಹಾಡ್ತೀವಿ ಅಂತ. ಹೌದ್. ನಾವು ಎಲ್ಲಾ ಬರತೈತಿ. ಕನ್ನಡದಾಗ ಮಾತಾಡ್ತೀವ, ಮರಾಠಿ ಒಳಗ ಮಾತು ಹೇಳ್ಬೇಕಾಗ್ಯದ. ಏನ್ರಿಪ್ಪ? ಹೆಂಗ ಸರ? ಉಮ್ದಿ ಗಾವತ್ತ ಲಡಿಕೆ ಅಲ್ಲಿ ಮಾಜೆ ಪೂಜೆ ಹಡೋನ ಕಪ್ಪಿರಿಕೆ ಜಾತನದಿತ್ತ ಸೋನ್ಯಾತ ಚಮಕಿ. ನನಗ ಗೊತ್ತಾಗಲಿಲ್ಲ ಅಂದ್ರ ಸುಮ್ಮದ ಮಜಾದಾಗ मालिंगराय भक्ती केला बघून देवा आनंद झाला. काय माग तुझे माग मालना देता तुला पहिला. मला काय नको, तुमच्या कृपा असू दे मला. ಹೌದಾ? ವರ್ಷ ಭಗವಂತ ದರ್ಶನ ಕೊಟ್ಟ ಕಾಲಕ್ಕೆ ಸಣ್ಣ ಮಾಳಿಂಗರಾಯ ದೇವ್ರ ಕೇಳ್ತಾನ, ಏನಂದ್ರಿಪ್ಪ? ಬಾಳಪ್ಪ ನಿನ್ನ ಭಕ್ತಿಗೆ ಧನ್ಯರಾದೀವಿ, ಏನ್ ಬೇಡ್ತಿ ಬೇಕಾದ ಕೊಡ್ತೀವಿ ಅಂದ ಕಾಲಕ್ಕೆ. ಯಪ್ಪಾ ಧನ್ಯ ದೌಲತ್ ಬೇಡ, ಸಿರಿ ಸಂಪತ್ ಬೇಡ, ಅಷ್ಟ ಐಶ್ವರ್ಯ ಬೇಡ, ನಿನ್ನ ಆಶೀರ್ವಾದ ಒಂದಿರ್ಲಿಕ್ಕೆ ಸಾಕತ್ತೆ ಇಷ್ಟೇ ಬೇಡ್ಕೊಂಡ. ಹೌದು. ಇದು ಮರಾಠಿ ಒಳಗ ಆಯ್ತು. ಆಯ್ತು. ಇಂಗ್ಲಿಷ್ ಒಳಗ ಏನ್ರಿ ಸರ? ದ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರ. ಮುಖ ನೋಡಿ ಬಹುಶಃ ಹೇಳು. ದ ಬ್ರೇಕಲ್ ಇಸ್ ದ ವೈಕಲ್ ಅಂದ್ರ ಬ್ರೇಕ್ ಇಲ್ಲ ಸೈಕಲ್ ಹೊಡೆದ್ರ ಗುರಿ ಇಲ್ದ ಗಾಡಿ ಹೋಗಿ ದಂಡಿಗೆ ಮುಟ್ಟಂಗಿಲ್ಲ. ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್, ಕನ್ನಡ ಅಂದ್ರೆ ಕನ್ನಡ, ಮರಾಠಿ ಅಂದ್ರೆ ಮರಾಠಿ. ABCD ನಂದು BA ಗ್ರಾಜುಯೇಟ್ ಅದ. ನೀ ಗಪ್ ಕುಂಡ್ರಿದ ಚಡ್ಡಿ ಕಳಿಯ ಅವ್ರು ಮಾತಾಡೋಕೆ ಎಲ್ಲಿ ಹೋಗಿದ್ದೀನಿ. ತೋರ್ಲಿ ಬೇರೆ ಅವನು. ಬಿಡು, ಮಾತಿಗೆ ಮಾತೈತಿ, ಇಲ್ಲಿ ಏನೈತಿ? ಎದ್ರಾಗ ಮಾತಾಡಿ ಮಾಸ್ತರ. ಇಲ್ರಿ ಸರ್, ನೀವು ಸುಮ್ಕೊಂಡ್ರಿ. ನೀವು ಮ್ಯಾಳ್ನವ್ರ ಏನಿಲ್ಲ, ಏನ ಮುಂದೆ ಇನ್ನೊಂದು ತೆಲುಗೊಂದು ಮಾತಾಡ್ಯಾನ. ನಾ ಎಕ್ಕಡೆ ಹೋಗಿಲ್ಲ, 16 ಪೆಚ್ಚಿಂಗ್ಲ. ನನ್ಗೂ ದೇಶ ಭಾಷೆ ಬರ್ತಾವ, ನಾ ಶಾಣೆ ಅನ್ನೋದಿಲ್ಲ. ನೀವ್ ಎದ್ರಾಗ ನಾವು ಏನಕ್ಕೆ ಹಾಡ್ತೀವಿ, ಡೊಳ್ಳಿನ ಪದಕ್ಕೆ ಬಂದಿದೀವಿ. ಕನ್ನಡದಾಗ ಹಾಡ್ತೀವ, ಮರಾಠಿ ಒಳಗೆ ಹಾಡ್ತೀವ, ದೇವರ ನಾಮಸ್ಮರಣೆ ಮಾಡೋದದ, ಇಷ್ಟೇ ಅದ ಅಂತಕ್ಕಂಥ ಮಾತು ಹೇಳಿ ಆ ಭಕ್ತಿ ಭಾವದಿಂದ ಭಗವಂತನಿಗೆ ದುಡಿದ್ರ ಯಾವ ರೀತಿ ವರ್ಕಣೆ ಆಗ್ತಾನಂತಕ್ಕಂಥ ಒಂದು ಸತ್ಯ ಸುಂದರ